ದಚ್ಚು ಪವಿ ಲಿವಿಂಗ್ ರಿಲೇಷನ್ ಬಗ್ಗೆ ಸ್ಫೋಟಕ ಸತ್ಯ ಹೊರಬಿದ್ದಿತ್ತು. ಇದೀಗ ರೋಮಿಯೋ ಜೂಲಿಯೆಟ್ನಂತಿದ್ದಂಥ ದಾಸನ ಪ್ರೇಮ ಕಹಾನಿ ರಿವೀಲ್ ಆಗಿದೆ. ಹಾರ್ಡ್ ಡಿಸ್ಕ್ನಲ್ಲಿ ಖಾಸಗಿ ದೃಶ್ಯ ಇಟ್ಕೊಂಡು ಪವಿತ್ರ ಗೌಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಚಾರ್ಜ್ ಶೀಟ್ನಲ್ಲಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಹಾರ್ಡ್ ಡಿಸ್ಕ್ನಲ್ಲಿ ಪವಿತ್ರ ದರ್ಶನ್ ಖಾಸಗಿ ದೃಶ್ಯ ಇದೆಯಾ ಅನ್ನುವ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಫೋಟೋ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಪವಿತ್ರ ಗೌಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಇದಕ್ಕೆ ಸಾಕ್ಷಿ ಚಾರ್ಜ್ ಶೀಟ್ನಲ್ಲಿರುವಂಥ ವಿಜಯಲಕ್ಷ್ಮಿ ಹೇಳಿಕೆ. ಹಾರ್ಡ್ ಡಿಸ್ಕ್ನಲ್ಲಿ ಪವಿ ದಚ್ಚು ಖಾಸಗಿ ವಿಡಿಯೋ ಫೋಟೋ ಇದ್ದು ಆ ಹಾರ್ಡ್ ಡಿಸ್ಕ್ ಪವಿತ್ರ ಗೌಡ ತಾಯಿ ಮನೆಯಲ್ಲಿ ಇದೆಯಂತೆ. ಇದೇ ಖಾಸಗಿ ಫೋಟೋ ವಿಡಿಯೋ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ವಿಜಯಲಕ್ಷ್ಮಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಗೆಳತಿ ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಕಿತ್ತಾಟ ನಡೆಸಿರೋದು ಗೊತ್ತಾಗಿದೆ. 2018ರಲ್ಲಿ ಪವಿತ್ರ ಗೌಡಗೆ RR ನಗರದಲ್ಲಿ ಮನೆ ಕೊಡಿಸಿರೋದು. ಈ ವಿಚಾರ ಪತಿ ಜೊತೆ ಪತ್ನಿಯ ಮನಸ್ತಾಪ ಉಂಟು ಮಾಡಿತ್ತು. ಪವಿತ್ರಾಗೆ ಮನೆ ಕಾರು ಕೊಡಿಸಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಪ್ರಶ್ನೆಯನ್ನು ಮಾಡಿದ್ದು, ನನ್ನ ದುಡ್ಡು ನನ್ನಿಷ್ಟ, ನೀನ್ಯಾರು ಕೇಳೋಕೆ ಅಂತ ದರ್ಶನ್ ಹೇಳಿದ್ರಂತೆ. ಇಲ್ಲಿ ನಾವು ಗಮನಿಸಬಹುದು, ಈ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಇವರಿಬ್ಬರ ರಿಲೇಶನ್ಶಿಪ್ ಯಾವ ರೀತಿಯಾಗಿ, ಅಂದ್ರೆ ಅವ್ರು ಯಾವ್ದಾದ್ರೆ ಅದವರ ಖಾಸಗಿ ವಿಚಾರ, ಅದ್ಯಾಕೆ ಇಷ್ಟೊಂದು ದೊಡ್ಡ ಮ್ಯಾಟರ್ ಆಗುತ್ತೆ ಅನ್ನೋಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಒಳ್ಳೆ ಪ್ರಶ್ನೆ ಶೆಟ್ರೆ. ಈಗ ಈ ಕೊಲೆ ಕೇಸ್ ಇದೆಯಲ್ಲ, ಕೊಲೆ ಕೇಸನ್ನು ಸಾಬೀತುಪಡಿಸ್ಬೇಕು ಪೊಲೀಸರು. ಸಾಬೀತುಪಡಿಸೋದು ಅಂತ ಹೇಳಿದ್ರೆ ಏನು, ಕೊಲೆ ಆಗಿದೆ ಹೌದು, ಯಾಕಾಗಿ ಕೊಲೆ ಆಗಿದೆ, ಮೋಟಿವ್ ಏನು, ಕಾರಣ ಏನು ಅಂತ. ಕೊಲೆ ಆಗೋದಕ್ಕೆ ಒಂದು ಮೋಟಿವ್ ಬೇಕೇ ಬೇಕು. ವಿದೌಟ್ ಮೋಟಿವ್ ಕೊಲೆ ಆಗೋದಿಲ್ಲ. ಕೊಲೆ ಆದರೂ ಅದು ಕೊಲೆ ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಕೊಲೆಯನ್ನು ಸಾಬೀತುಪಡಿಸಬೇಕು ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ, ಪೊಲೀಸರು ಅಂತ ಹೇಳಿದ್ರೆ, ಅದಕ್ಕೆ ಕೊಲೆಗೆ ಉದ್ದೇಶ ಏನು, ಮೋಟಿವ್ ಏನು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಲೇಬೇಕು. ಸೊ ಕೊಲೆಯ ಉದ್ದೇಶ ಏನು ಈ ಕೊಲೆಯಲ್ಲಿ? ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಕಳಿಸ್ತಾ ಇರ್ತಾನೆ, ಅಶ್ಲೀಲ ಮೆಸೇಜ್ಗಳು. ಅದಕ್ಕೆ ದರ್ಶನ್ ರೊಚ್ಚಿಗೇಳ್ತಾರೆ, ಪವಿತ್ರ ಗೌಡ ಪ್ರೊವೋಕ್ ಮಾಡ್ತಾರೆ. ಅಲ್ಲಿಂದ ಈ ಕೊಲೆಯ ಪ್ಲ್ಯಾನಿಂಗ್ ಶುರುವಾಗುತ್ತೆ. ಸೊ ಈ ಇಬ್ಬರ ನಡುವಿನ ಸಂಬಂಧ ಏನು, ಯಾಕೆ ದರ್ಶನ್ ಪವಿತ್ರ ಗೌಡಗೆ ಯಾರೋ ಒಬ್ಬರು ಮೆಸೇಜ್ ಕಳಿಸಿದ್ರೆ ಇವ್ರು ಯಾಕೆ ಕೊಲೆ ಮಾಡಬೇಕು? ಸೊ ಆ ಸಂಬಂಧ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಸಂಬಂಧಗಳು ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯಗಿನ ಸಂಬಂಧ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯಗಿನ ಸಂಬಂಧ ಏನು ಅಂತ ಎಸ್ಟಾಬ್ಲಿಷ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ, ಇಟ್ಸ್ ಫೈನ್, ಒಂದು ಕಡೆ ಇರಲಿ. ಅವರ ವೈಯಕ್ತಿಕ ಬದುಕಿನ ಬಗ್ಗೆ, ಸಂಬಂಧದ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ. ನಾವು ಯಾರು ಕಮೆಂಟ್ ಮಾಡೋದಕ್ಕೆ? ನಾವು ಹೇಳ್ತಾ ಇಲ್ಲ, ವಿಜಯಲಕ್ಷ್ಮಿಯವರು ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ. ನಾವು ಮಾತಾಡ್ತಾ ಇರೋದಲ್ಲ, ನಾವು ಹೇಳ್ತಾ ಇರೋದಲ್ಲ. ವಿಜಯಲಕ್ಷ್ಮಿಯವರು ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಯಾರು ಈ ಪವಿತ್ರ ಗೌಡ? ಈ ಪವಿತ್ರ ಗೌಡಗಾಗಿ ದರ್ಶನ್ ಯಾಕೆ ಕೊಲೆ ಮಾಡಬೇಕಾಯಿತು? ಈ ಕೊಲೆಯ ಸುದ್ದಿ ಬಂದಾಗ ವಿಜಯಲಕ್ಷ್ಮಿ ಎಲ್ಲಿದ್ದರು? ವಿಜಯಲಕ್ಷ್ಮಿಯವ್ರಿಗೆ ಹೇಗೆ ಗೊತ್ತಾಯಿತು? ಇದೆಲ್ಲವನ್ನು ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಪರಿಚಯ ಆಗಿದ್ದು ಹೇಗೆ, ಅವರ ನಡುವಿನ ಸಂಬಂಧ ಇಷ್ಟೊಂದು ಗಾಢವಾಗಿದ್ದು ಹೇಗೆ ಅಂತಲೂ ಹೇಳಿದ್ದಾರೆ. ಅದರಲ್ಲಿ ಬಹಳ ಇಂಪಾರ್ಟೆಂಟು 2014, 2011 ಬಗ್ಗೆ ಎಲ್ರಿಗೂ ನೆನಪಿರುತ್ತೆ ಅಂತಂತೆ. 2011ರಲ್ಲಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಮಧ್ಯೆ ಕಲಹ ಆಗಿತ್ತು, ಕೌಟುಂಬಿಕ ಕಲಹ. ಅದು ಅತಿರೇಕಕ್ಕೆ ಹೋಗಿತ್ತು. ದರ್ಶನ್ ವಿಜಯಲಕ್ಷ್ಮಿಯವರಿಗೆ ಹೊಡೆದಿದ್ರು, ವಿಜಯಲಕ್ಷ್ಮಿ ಸ್ಟೇಷನ್ಗೆ ಹೋಗಿದ್ರು, ದರ್ಶನ್ ಅವ್ರನ್ನ ಎತ್ತಾಕೊಂಡು ಹೋಗಿದ್ರು, ಸ್ಟೇಷನ್ಗೆ, ಜೈಲಿಗೆ ಹಾಕಿದ್ರು. ಇದೆಲ್ಲ ವಿಷಯಗಳು ಗೊತ್ತಿದೆ. ಅದಾದ ನಂತರ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಇವರ ಮಧ್ಯೆ ಒಂದು ಅಂತರ ಬೆಳೆಯೋದಕ್ಕೆ ಶುರುವಾಗುತ್ತೆ. 2014ರಲ್ಲಿ ಬುಲ್ಬುಲ್ ಅಂತ ಒಂದು ಸಿನಿಮಾ ಬಂತು ದರ್ಶನ್. ಆ ಸಿನಿಮಾಗೆ ಆಡಿಷನ್ಗೆ ಅಂತ ಪವಿತ್ರ ಗೌಡ ಬರ್ತಾರೆ. ಆಗ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಪರಿಚಯ ಆಗುತ್ತೆ. ಪರಿಚಯ, ಸ್ನೇಹ ಆಗುತ್ತೆ. ಫೋಟೋಗಳನ್ನು ನೋಡ್ತಾ ಇರ್ತಾರಂತೆ ದರ್ಶನ್, ಫೋನಲ್ಲಿ ಚಾಟ್ ಮಾಡ್ತಾ ಇರ್ತಾರಂತೆ, ದೀರ್ಘಕಾಲಕ್ಕೆ ಅವ್ರ ಜೊತೆ ಮಾತಾಡ್ತಾ ಇರ್ತಾರಂತೆ. ಆಗ ಸುಮಾರು ಸತಿ ವಿಜಯಲಕ್ಷ್ಮಿ ಪ್ರಶ್ನೆ ಮಾಡಿದ್ದಿದೆ, ಯಾಕೆ ಇಷ್ಟೊಂದು ಚಾಟ್ ಮಾಡ್ತಾ ಇದ್ದೀರಿ, ಯಾಕೆ ಮೆಸೇಜ್ ಮಾಡ್ತಾ ಇದ್ದೀರಿ, ಯಾಕೆ ಫೋನಲ್ಲಿ ಮಾತಾಡ್ತಾ ಇದ್ದೀರಿ? ಯಾರಿಲ್ಲ, ಹಿಂಗೆ ಬುಲ್ಬುಲ್ ಸಿನಿಮಾಗೆ ಬಂದಿದ್ರು, ಆಡಿಷನ್ ಕೊಟ್ಟು ಹೋಗಿದ್ದಾರೆ, ಒಳ್ಳೆ ಹುಡುಗಿ ಅಂತ ಹೇಳಿದ್ರಂತೆ ದರ್ಶನ್. ಇಷ್ಟೇ ವಿಜಯಲಕ್ಷ್ಮಿಗೆ ಗೊತ್ತಿದ್ದಿತ್ತು. ಆಮೇಲೆ ನಡೆದಿದ್ದೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದು 2018ರಲ್ಲಿ. ಅಲ್ಲಿವರೆಗೆ ಪವಿತ್ರ ಗೌಡ JP ನಗರಲ್ಲಿ ಎಲ್ಲ ಒಂದು ಮನೆ ಇತ್ತಂತೆ. ಆ ಮನೆಗೆ ಪದೇ ಪದೇ ಹೋಗಿ ಬರೋದು ದರ್ಶನ್ ಮಾಡ್ತಾಯಿದ್ರು. ಮೀನ್ ವೈಲ್ ಇದರ ಮಧ್ಯೆ ಪವಿತ್ರ ಗೌಡ ವಿಜಯಲಕ್ಷ್ಮಿಯವ್ರಿಗೆ ಫೋನ್ ಮಾಡ್ತಾರೆ. ವಿಜಯಲಕ್ಷ್ಮಿಯವ್ರಿಗೆ ಫೋನ್ ಮಾಡಿ, ನಿನ್ನ ಗಂಡ ನಮ್ಮ ಮನೆಗೆ ಪದೇ ಪದೇ ಬರ್ತಾ ಇದ್ದಾನೆ, ಸ್ವಲ್ಪ ಹದ್ದು ಬಸ್ತಲ್ಲಿ ಇಡ್ಕ ಅಂತ ಹೇಳ್ತಾರಂತೆ.
ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಹ್ಮ್. ಹದ್ಬಸ್ತಲ್ಲಿ ಇಟ್ಕೋ ಅಂತ. ಆಗ ವಿಜಯಲಕ್ಷ್ಮಿ ಕೆರಳಿ ಕೆಂಡವಾಗ್ತಾರೆ. ನೀನು ಯಾರು ಹೇಳೋದಕ್ಕೆ ನನ್ನ ಗಂಡನ ಬಗ್ಗೆ? ಅಷ್ಟಕ್ಕೂ ನೀವು ಯಾರು? ಗೊತ್ತೇ ಇರಲಿಲ್ವಲ್ಲ ವಿಜಯಲಕ್ಷ್ಮಿಗೆ. ಇಷ್ಟೆಲ್ಲ ಗೊತ್ತಾಗತ್ತೆ. ಗೊತ್ತಾದ ನಂತರ ಹೀಗೊಂದು ಸಂಬಂಧ ಇದೆ ನನ್ನ ಗಂಡನಿಗೆ ಅಂತ ಅದು ವಿಜಯಲಕ್ಷ್ಮಿಯವರು ಕೂಡ ಗೊತ್ತಿತ್ತು. 2018ರಲ್ಲಿ ಇದು ಕಾವು ಪಡ್ಕೊಳ್ಳುತ್ತೆ. 2018ರಲ್ಲಿ ದರ್ಶನ್ ಏನು ಮಾಡ್ತಾರೆ, ತಮ್ಮ ಮನೆ RR ನಗರದ ಪಕ್ಕದಲ್ಲಿ 1-1.5 ಕಿಲೋಮೀಟರ್ ದೂರದಲ್ಲಿ 1,75,00,000 ರೂಪಾಯಿ ಖರ್ಚು ಮಾಡಿ ಹೊಸ ಮನೆಯನ್ನು ಖರೀದಿ ಮಾಡಿ ವಿಜಯಲಕ್ಷ್ಮಿಯವರಿಗೆ ಗಿಫ್ಟ್ ಕೊಟ್ಟುಬಿಡ್ತಾರೆ. ಇದು ವಿಜಯಲಕ್ಷ್ಮಿಯವರಿಗೆಲ್ಲ ಪವಿತ್ರ ಗೌಡಗೆ ವಿಜಯಲಕ್ಷ್ಮಿಯವ್ರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿತು. ಯಾರಾಕೆ? ಹೊಸ ಮನೆಯನ್ನು ಅವಳಿಗೆ ಯಾಕೆ ಖರೀದಿ ಮಾಡಿಕೊಡ್ಬೇಕು, ನೀವು ಯಾಕೆ ಕೊಡಬೇಕು? ಇದು ಒಂದು. ವಿಜಯಲಕ್ಷ್ಮಿಯವ್ರಿಗೆ ಒಂದು ರೇಂಜ್ ರೋವರ್ ಕಾರ್ ಕೊಡಿಸ್ತಾರೆ ದರ್ಶನ್. ತಕ್ಷಣಕ್ಕೆ ನನಗೂ ಒಂದು ಕಾರ್ ಬೇಕು ಅಂತ ಹಠ ಹಿಡಿತಾರೆ ಪವಿತ್ರ ಗೌಡ. ಅದೇ ಬಣ್ಣದ್ದು, ಅವ್ರಿಗೆ ಬಿಳಿ ಬಣ್ಣದ್ದು ಕೊಡಿಸಿದಿರಿ, ನನಗೂ ಬಿಳಿ ಬಣ್ಣದ್ದೇ ಕೊಡಿಸ್ಬೇಕು. ಪುಣ್ಯ ನಂಬರ್ ಕೇಳಿಲ್ಲ, ಅದೇ ಬೇಕು ಅಂತ ಕೊಡಿಸಾಯ್ತು. ಇದೇ ರೇಂಜ್ ರೋವರ್ ಕಾರು ಪವಿತ್ರ ಗೌಡಗೆ ಕೊಡಿಸಿರೋದು ದರ್ಶನ್. ನಾನು ಬಿಸ್ನೆಸ್ ಮಾಡಬೇಕು, ನನಗೊಂದು ಬೊಟಿಕ್ ಹಾಕ್ಕೊಡಿ. ಆಯಿತು, ಅದನ್ನು ಹಾಕಾಯಿತು, ಅದಕ್ಕೂ ಜೈ. ಹೇಗಾಗಿರ್ಬೇಡ ವಿಜಯಲಕ್ಷ್ಮಿಗೆ. ಇದಕ್ಕೆ ಜಗಳ ಆಗಿತ್ತು 2018ರಲ್ಲಿ. ಇದೇ ಕಾರು ಪವಿತ್ರ ಗೌಡ ಒಡೆತನದ ಕಾರು, ದರ್ಶನ್ ಕೊಡಿಸಿರುವ ಕಾರು, ಗಿಫ್ಟ್ ಮಾಡಿರುವಂಥ ಕಾರು ರೇಂಜ್ ರೋವರ್. ವಿಜಯಲಕ್ಷ್ಮಿ ಕೆರಳಿ ಕೆಂಡವಾಗಿರ್ತಾರೆ. ಯಾರು ಆಕೆ, ಯಾಕೆ ಕೊಡಿಸ್ಬೇಕು? ಅಷ್ಟು ಹೊತ್ತಿಗೆ ದರ್ಶನ್ ಕ್ಲಿಯರ್ ಆಗಿದ್ರು ಯಾರು ಆಕೆ ಅಂತ. ನಾನು ರಿಲೇಷನ್ಶಿಪ್ನಲ್ಲಿದ್ದೀನಿ, ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದೀನಿ, ನಾನು ಅವಳ ಜೊತೆ ಇದ್ದೀನಿ. ಇದನ್ನು ವಿಜಯಲಕ್ಷ್ಮಿಗೂ ಕೂಡ ಹೇಳಿದರು. ಆದರೂ ಕೂಡ ವಿಜಯಲಕ್ಷ್ಮಿಯವರು ಆ ಸಂಬಂಧವನ್ನು ಹಾಗೆ ಮುಂದುವರಿಸ್ಕೊಂಡು ಬರ್ತಾರೆ. 2024ರಲ್ಲಿ ಇತ್ತೀಚೆಗೆ ಈ ಘಟನೆ ಆಗೋದಕ್ಕಿಂತಲೂ ಸ್ವಲ್ಪ ತಿಂಗಳುಗಳ ಹಿಂದೆ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಮದುವೆ ಆ್ಯನಿವರ್ಸರಿ ಆಚರಿಸ್ಕೊಳ್ಳೋದಕ್ಕೆ ದುಬೈಗೆ ಹೋಗಿರ್ತಾರೆ. ದುಬೈಗೆ ಹೋಗಿ ಮದುವೆ ಆ್ಯನಿವರ್ಸರಿ ಆಚರಣೆ ಮಾಡ್ಕೊಂಡು ಅವರ ಡ್ಯಾನ್ಸಿನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಈ ವಿಷಯ ಪವಿತ್ರ ಗೌಡ ಗೊತ್ತಾಗತ್ತೆ. ಪವಿತ್ರ ಗೌಡ ಅವರು ಚಾರ್ಜ್ ತಗೊಂತಾರೆ ದರ್ಶನಿಗೆ. ಹೇಳಲೇ ಇಲ್ವಲ್ಲ ದುಬೈಗೆ ಹೋಗಿದ್ದು, ಕಂಗ್ರ್ಯಾಚುಲೇಷನ್, ಹ್ಯಾಪಿ ಆ್ಯನಿವರ್ಸರಿ, ಮಾತಾಡಬೇಡಿ, ಬ್ಲಾಕು, ಈ ಥರದ್ದೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಚಾಟಿಂಗು ಇದೆ, ಮುಂದೆ ಹೇಳ್ತಾ ಹೋಗ್ತೀವಿ. ಇಷ್ಟೆಲ್ಲ ಆಗಿದೆ. ಇದು ರಿಲೇಷನ್ಶಿಪ್ ದರ್ಶನ್ ಹಾಗೂ ಪವಿತ್ರ ಗೌಡ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ. ಇಲ್ಲಿ ನಿಜಕ್ಕೂ ಶೆಟ್ರೆ, ವಿಜಯಲಕ್ಷ್ಮಿ ಅವ್ರನ್ನ ಹೊಗಳಬೇಕು, ಅವ್ರನ್ನ ಗೌರವಿಸಬೇಕು. ಭಾರತೀಯ ನಾರಿ ಅಂದರೆ ಏನು ಅಂತ ವಿಜಯಲಕ್ಷ್ಮಿ ಅವರು ನೋಡಿ ಕಲಿಬೇಕು. 2011ರಲ್ಲಿ ಅಷ್ಟೊಂದು ಕೀಳಾಗಿ ವರ್ತಿಸಿ, ರಕ್ತ ಬರೋ ಹಾಗೆ ಹೊಡೆದು ಸ್ಟೇಷನ್ ಕರ್ಕೊಂಡೋಗಿದ್ದಂಥ ವಿಜಯಲಕ್ಷ್ಮಿ ಅದಾದ ನಂತರ ನೀನು ಹೆಂಗೆ ಬೇಕಾದ್ರೂ ಇರು, ನೀನು ಏನು ಬೇಕಾದರೂ ಮಾಡು, ನೀನು ನನ್ನ ಗಂಡ. ಎಷ್ಟೋ ಹೆಂಡತಿಯರು ಅವರಲ್ಲೊಂದು ಆಕಾಂಕ್ಷೆ ಇರುತ್ತೆ, ಗಂಡನ ಕಷ್ಟದ ದಿನಗಳಲ್ಲಿದ್ದು ಅವನೊಂದು ಎತ್ತರಕ್ಕೆ ತಗೊಂಡು ಹೋಗಿ ಅದನ್ನು ನೋಡೋದೇ ಅವರು ಖುಷಿ, ಆ ಸಕ್ಸಸ್ಸನ್ನು ನೋಡೋದೇ ಖುಷಿ, ಆ ಗಂಡನ ಸಕ್ಸಸ್ಸನ್ನು ನೋಡೋದೇ ಖುಷಿ. ಅದನ್ನು ವಿಜಯಲಕ್ಷ್ಮಿ ಮಾಡಿದರು. ಈ ಸಕ್ಸಸ್ಸನ್ನು ಮಧ್ಯೆ ಬಂದಂಥವ್ರು ಯಾರು, ಅವ್ರು ಏನು ಮಾಡಿದ್ರು? ಅದು ಪವಿತ್ರ ಗೌಡ. ಇಷ್ಟೇನಾ? ವಿಜಯಲಕ್ಷ್ಮಿಯವರು ಇನ್ನೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಇಬ್ಬರೂ ಇದ್ದಂಥ ಖಾಸಗಿ ವಿಡಿಯೋಗಳು, ಫೋಟೋಗಳು ಪವಿತ್ರ ಗೌಡ ಅವರ ಹತ್ರ ಇದೆ. ಒಂದು ಹಾರ್ಡ್ ಡಿಸ್ಕ್ನಲ್ಲಿ ಇಟ್ಟಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಮನೆಯಲ್ಲಿದೆ. ಅದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದರ್ಶನ್ರಿಂದ ಇಷ್ಟೆಲ್ಲ ಪಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅವ್ರಿಗೇನೋ ದ್ವೇಷ ಇರ್ಬೋದು ಪವಿತ್ರ ಗೌಡ ಮೇಲೆ, ಅದಕ್ಕೆಲ್ಲಾದರೂ ಹೇಳಿಕೆಯನ್ನು ಕೊಟ್ಟಿರಲೂಬಹುದು, ಈ ಥರದ ಆರೋಪಗಳನ್ನು ಮಾಡಿರಲೂಬಹುದು, ಗೊತ್ತಿಲ್ಲ. ವಿಜಯಲಕ್ಷ್ಮಿಯವರಿಗೆ ಯಾರೋ ಪವಿತ್ರ ಗೌಡ ಅವ್ರಿಗೆ ಗೊತ್ತಿದ್ದಂಥವರೇ ಹೇಳಿದಾರಂತೆ, ಬಲ್ಲ ಮೂಲಗಳಂತೆ. ನಮಗೂ ಬಲ್ಲ ಮೂಲ ಇರುತ್ತೆ, ವಿಜಯಲಕ್ಷ್ಮಿಯವರಿಗೆ ಬಲ್ಲ ಮೂಲ ಇರಬಾರ್ದ? ಅವ್ರಿಗೊಂದು ಮೂಲ ಇರುತ್ತೆ, ಆ ಮೂಲದಿಂದ ಅವ್ರಿಗೆ ಮಾಹಿತಿ ಬಂದಿರ್ಬೋದು. ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ, ಫೋಟೋಗಳನ್ನು ಮಾಡ್ಕೊಂಡಿದ್ದಾರೆ, ಖಾಸಗಿ ವಿಡಿಯೋಗಳು, ಫೋಟೋಗಳಿದ್ದಾವೆ. ಆ ಖಾಸಗಿ ವಿಡಿಯೋಗಳನ್ನು, ಫೋಟೋಗಳನ್ನು ಲೀಕ್ ಮಾಡ್ತೀನಿ ಅಂತೇಳಿ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ದರ್ಶನ್ ಅವ್ರನ್ನ. ಅದಕ್ಕೋಸ್ಕರ ದರ್ಶನ್ ಪವಿತ್ರ ಗೌಡ ಅವರ ಜೊತೆ ಇದ್ದರು, ಅದಕ್ಕೋಸ್ಕರ ಮನೆ ಕೊಡಿಸಿದ್ರು, ಅದಕ್ಕೋಸ್ಕರ ಕಾರ್ ಕೊಡಿಸಿದ್ರು, ಅದಕ್ಕೋಸ್ಕರ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ರು, ಹಣ ಸಹಾಯ ಮಾಡಿದ್ರು ಅಂತ ಆರೋಪ ಮಾಡ್ತಿರೋದು ನಾವಲ್ಲ, ವಿಜಯಲಕ್ಷ್ಮಿಯವರು ಆರೋಪ ಮಾಡ್ತಾ ಇದ್ದಾರೆ. ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಇವೆಲ್ಲವೂ ಕೂಡ ಇದೆ. ಇಷ್ಟೂ ಮಾಹಿತಿಗಳಿದ್ದಾವೆ. ನೋಡೋಣ, ಈ ಇಬ್ಬರ ಚಾಟಿಂಗ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇವರ ಮಧ್ಯಗಿನ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂತ ಹೇಳೋದಕ್ಕೆ ಈ ಚಾಟಿಂಗ್ಗಳು ಕೂಡ ಬಂದಿದ್ದಾವೆ. ಅದನ್ನು ನೋಡ್ಕೊಂಬರೋಣ. ಎಸ್,
ಇನ್ನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಪೊಲೀಸರ ಬಳಿ ದರ್ಶನ್ ಪವಿತ್ರ ಗೌಡ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದೆ ಅಂತ ಹೇಳಿಕೆಯನ್ನು ನೀಡಿದರೆ, ಪವಿತ್ರ ಗೌಡ ಮಾತ್ರ ನಾನು ದರ್ಶನ್ ಸ್ನೇಹಿತರಾಗಿದ್ವಿ ಅಂತ ತಿಳಿಸಿದ್ದಾರೆ. ಆದರೆ ಇವರಿಬ್ಬರ ನಡುವಿನ ಚಾಟ್ ಅನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಬ್ಬರ ನಡುವೆ ಸ್ನೇಹ ಮತ್ತು ಲಿವಿಂಗ್ ರಿಲೇಶನ್ಶಿಪ್ಗಿಂತ ಗಂಡ ಹೆಂಡತಿ ನಡುವಿನ ಸಂಬಂಧ ಇರುವ ರೀತಿ ಚಾಟ್ ನಡೆದಿದೆ. ಪವಿತ್ರ ಗೌಡ ಮಿಸ್ ಯು, ವಿದೌಟ್ ಯು ಐ ಆಮ್ ಝೀರೋ, ಐ ವಿಲ್ ಆಲ್ವೇಸ್ ಚೂಸ್ ಯು ಇನ್ ಎನಿ ಲೈಫ್ ಟೈಮ್ ಓವರ್ ಎನಿವೇಸ್ ಇನ್ ದಿಸ್ ವರ್ಲ್ಡ್ ಅನ್ನುವಂಥದ್ದು. ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಸುಬ್ಬ ಆ್ಯಂಡ್ ಹೋಪ್ ಯು ನೋ ದ್ಯಾಟ್ ಅಂತ ಮೆಸೇಜನ್ನು ಮಾಡಿರೋದು ಎಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಹಲವು ಬಾರಿ ಲವ್ ಸಿಂಬಲ್ಗಳು ಕೂಡ ವಿನಿಮಯ ಆಗಿದೆ. ಅದಕ್ಕೆ ಪ್ರತಿಯಾಗಿ ದರ್ಶನ್ ಕೂಡ ಲವ್ ಯು ಮುದ್ದು ಹೆಂಡ್ತಿ, ಐ ನೋ ದ್ಯಾಟ್ ಆ್ಯಂಡ್ ಐ ಲವ್ ಯು ಮೋರ್ ದ್ಯಾನ್ ಎನಿಥಿಂಗ್ ಅಂತ ರಿಪ್ಲೈ ನೀಡಿದ್ದಾರೆ. ಅದೇ ರೀತಿ ಇವರಿಬ್ಬರ ನಡುವೆ ವಿಜಯಲಕ್ಷ್ಮಿ ಬಗ್ಗೆ ಮತ್ತು ಮದುವೆಯ ವಾರ್ಷಿಕೋತ್ಸವದ ವಿಷಯದಲ್ಲಿ ಜಗಳ ಆದಾಗ ದರ್ಶನ್ ಮೆಸೇಜ್ನಲ್ಲೇ ಪವಿತ್ರರನ್ನು ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ, ವಾಟ್ ಮುದ್ದು, ವೈ ಆರ್ ಯು ನಾಟ್ ಟಾಕಿಂಗ್, ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಆ್ಯಂಡ್ ಮೆಸೇಜಸ್ ಅಂತ ಹಲವು ಬಾರಿ ಮೆಸೇಜನ್ನು ಕಳಿಸಿದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. Miss you. Love you, Muddu Henti. Without you, I'm zero. You are the most important person in my life, Subha. Please take care of yourself. I will always choose you in any lifetime over anywhere in the world. I may not be everything you want, but I'm always there for you. No matter the challenge ahead, you are the most important person in my life, and hope you know that. Love you, Muddu Henti. I know that and I love you more than anything. Muddu Henti left Pune. What Muddu? Why are you not talking? Very good morning, Muddu Henti. Very good morning, Muddu Henti. I am leaving from Pune. Very good morning, Muddu Henti. Very good morning, Muddu Henti. Why are you not answering my call and messages? Very good morning, Muddu Henti. It's okay. Have a great day. Very good morning, Muddu Henti. It's okay. Have a great day. Very good morning, Muddu Henti. It's okay. Have a great day. Very good morning, Muddu Henti. Have a great day. Okay. Thanks, Pavitra. God bless you. Very good morning, Muddu Henti. Have a great day. Very good morning, Muddu Henti. Have a great day. Leaving. Left to Kashmir. Very good morning. Okay. Be safe. Have a great day. Happy journey. God bless you both. Happy anniversary in advance. ಇದು ದರ್ಶನ್ ಹಾಗೂ ಪವಿತ್ರ ಗೌಡ ಈ ಇಬ್ಬರ ನಡುವಿನ ವಾಟ್ಸ್ಆ್ಯಪ್ ಸಂಭಾಷಣೆ. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಅಂದರೆ, ಪವಿತ್ರ ಗೌಡ ಹಾಗೂ ದರ್ಶನ್ ಮಧ್ಯೆ ಇದ್ದಂಥ ಸಂಬಂಧ ಎಂಥದ್ದು, ಎಷ್ಟು ಗಾಢವಾಗಿತ್ತು, ಎಷ್ಟು ಅನ್ಯೋನ್ಯವಾಗಿದ್ದರು ಇಬ್ಬರು ಗೊತ್ತಿಲ್ಲ. ಇದು ವಿಜಯಲಕ್ಷ್ಮಿ ಅವರ ಜೊತೆ ಈ ಥರ ಎಲ್ಲ ಚಾಟಿಂಗ್ ಆಗಿತ್ತಾ, ಅವರಿಗಿಷ್ಟೆಲ್ಲ ಮೆಸೇಜ್ ಹೋಗಿತ್ತಾ ಗೊತ್ತಿಲ್ಲ. ಇದು ಪವಿತ್ರ ಗೌಡ ಅವರ ಜೊತೆಗೆ ಮಾತ್ರ ಮೆಸೇಜ್ ಮಾಡಿರೋದು. ಮುದ್ದು ಹೆಂಡ್ತಿ ಅಂತ ಕರಿತಾ ಇದ್ರಂತೆ ದರ್ಶನ್. ಮುದ್ದು ಹೆಂಡ್ತಿ ಅಂತ ಕರೆಯೋದಕ್ಕೆ ಹೆಂಡ್ತಿನೇ ಆಗಿರಬೇಕು ಅಂತಿಲ್ಲ, ಈಗ ಟ್ರೆಂಡ್ ಇದೆ ಅದು. ಇಷ್ಟಪಟ್ಟಂಥವ್ರು ಯಾರಿದ್ರು ಅವ್ನು ಹೆಂಡ್ತಿ ಅಂತ ಕರೆಯೋದು. ಹೆಂಡ್ತಿ ಹೆಂಡ್ತಿ ಮುದ್ದು ಹೆಂಡ್ತಿ ಅಂತ. ಸುಬ್ಬ ಅಂತ ಕರೀತಾ ಇದ್ರಂತೆ ಪವಿತ್ರ ದರ್ಶನ್ ಅವರನ್ನ. ಇಲ್ಲಿ ಒಂದು ಅರ್ಥ ಆಗತ್ತೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ರು ದರ್ಶನ್ ಅಂತ ಪವಿತ್ರ ಗೌಡ ಅವ್ರನ್ನ. ನೀನು ಇಲ್ದಿದ್ರೆ ನನಗೇನೂ ಇಲ್ಲ, ಪ್ರಪಂಚನೇ ನೀನು, ಈ ಥರದ ಮೆಸೇಜ್ಗಳೆಲ್ಲ ಇದ್ದಾವೆ. ಅದರ ಜೊತೆಗೆ ಪವಿತ್ರ ಗೌಡ ಅವರು ಮಾತು ಬಿಟ್ಟಂಥ ಸಂದರ್ಭದಲ್ಲಿ ಇವ್ರು ಯಾವತ್ತೂ ಕೂಡ ಅಂದರೆ ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಾ ಇರೋದನ್ನು ಗುಡ್ ಮಾರ್ನಿಂಗ್ ಯಾವುದೇ ರಿಪ್ಲೈ ಇರೋದಿಲ್ಲ. ಅದಕ್ಕೆ ರಿಪ್ಲೈ ಯಾಕಿಲ್ಲ ಅಂದರೆ, ಕೋಪ ಬಂದ ತಕ್ಷಣವೇ ಹುಡುಗಿರಿಗೊಂದು ಹ್ಯಾಬಿಟ್ ಇದೆ, ಅದು ಪವಿತ್ರ ಗೌಡ ಅವ್ರಿಗೂ ಇದೆ, ಬ್ಲಾಕ್ ಮಾಡಿಬಿಡೋದು. ಆ ಬ್ಲಾಕ್ನ ಸಂದರ್ಭದಲ್ಲಿ ಪದೇ ಪದೇ ಮೆಸೇಜ್ ಮಾಡಿದ್ದಾರೆ ದರ್ಶನ್. ಆಮೇಲೆ ಯಾವತ್ತಾದ್ರೂ ನೆನಪಾದಾಗ ಮತ್ತೆ ಅನ್ಬ್ಲಾಕ್ ಮಾಡೋದು, ಮತ್ತದಕ್ಕೊಂದು ರಿಪ್ಲೈ ಮಾಡೋದು. ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ದರ್ಶನ್ ಅವರಿಗೆ ಪಾಪ ಗೊತ್ತಾಗಿದೆ ಇದೆಲ್ಲವೂ. ಅದು ಲವ್ ಯು ಹೆಂಡ್ತಿ ಅಂತ ಹೇಳಿದ್ದಾರೆ. ಹೆಂಡ್ತಿ ಅಧಿಕೃತವಾಗಿ ಇರದೇ ಹೋಗಿರ್ಬೋದು, ಆದರೆ ಆ ಪ್ರೀತಿ ಅವರಲ್ಲಿತ್ತು ಅಂತ ಪವಿತ್ರ ಗೌಡ ಅವ್ರ ಮೇಲೆ. ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋ ಹಂತಕ್ಕೆ ತಗೊಂಡು ಹೋಗಿ ನಿಲ್ಲಿಸುತ್ತೆ ಅಂತ ಹೇಳಿದಾಗ ಆ ಸಂಬಂಧ ಗಾಢವಾಗಿರುತ್ತೆ. ಅದರಲ್ಲೂ ಒಂದಷ್ಟು ಸೈಕಾಲಜಿಸ್ಟ್ಗಳ ಹತ್ರ ಮಾತಾಡ್ತಾ ಇದ್ದೆ. ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿದಾಗ ತಕ್ಷಣ ಹೋಗಿ ಯಾರಾದರೂ ರೆಬಲ್ ಆಗಿ ಹೊಡೆಯೋದು, ಸಾಯಿಸೋದು, ಈ ಥರದ್ದು ಸಾಧ್ಯತೆ ಇದೆಯಾ ಅಂತ. ಸಾಧ್ಯತೆ ಇದೆ.
ನಿಮ್ಮನ್ನು ಭಾಳ ಇಷ್ಟಪಡುವಂಥವ್ರು ಹೇಳಿದಾಗ, ಅಥವಾ ನಾನು ನಿನ್ನನ್ನು ಭಾಳ ಇಷ್ಟಪಡ್ತಾ ಇದ್ದೀನಿ ಅಂತ ತೋರಿಸೋದಕ್ಕೆ ಹುಡುಗರಲ್ಲಿ ಒಂದು ರೆಸಿಲಿಯನ್ಸ್ ಅಂತ ಬರುತ್ತೆ. ಅದಿಲ್ಲಿ ವರ್ಕ್ ಆಗಿದೆ ಅಂತ ದರ್ಶನ್ಗೆ. ಸುಮಾರು 3-4 ತಿಂಗಳಿನಿಂದ ಮಾತು ಬಿಟ್ಟಿದ್ರು ಪವಿತ್ರ ಗೌಡ. ಎಲ್ಲ ವಿಷಯಗಳು ಗೊತ್ತಾದವಲ್ಲ, ವಿಜಯಲಕ್ಷ್ಮಿಯವ್ರ ಜೊತೆ ಹೋಗಿದ್ದು, ದುಬೈನಲ್ಲಿ ಪಾರ್ಟಿ ಆಗಿದ್ದು, ಇದೆಲ್ಲ ಗೊತ್ತಾದ ಮೇಲೆ ಪವಿತ್ರ ಗೌಡ ದರ್ಶನ್ ಅವ್ರನ್ನ ಮಾತಾಡ್ಸೋದನ್ನು ಬಿಟ್ಟಿದ್ರು. ಸೊ ಈ ಎಲ್ಲ ಪ್ರಯತ್ನಗಳಾಯ್ತಲ್ಲ, ಹೆಂಡ್ತಿ ಮಾತಾಡು, ವೈ ಆರ್ ಯು ನಾಟ್ ರಿಪ್ಲೈಯಿಂಗ್ ಮೈ ಮೆಸೇಜಸ್, ಮೈ ಕಾಲ್ಸ್, ಇದೆಲ್ಲ ಆಗಿದ್ದು ಮಾತಾಡು ಅಂತ ಅವ್ರ ಕೋಪ ತಣಿಸೋದಕ್ಕೆ. ಸಡನ್ನಾಗಿ ಒಂದು ಅವಕಾಶ ಸಿಗುತ್ತೆ ದರ್ಶನ್ಗೆ ಕೋಪ ತಣಿಸೋದಕ್ಕೆ, ಅದು ರೇಣುಕಾಸ್ವಾಮಿ. ಅಲ್ಲಿಂದ ಶುರುವಾಗಿದ್ದು ಇದು. ಬೇಕು ಅಂತ ನಾನು ಕೊಲೆ ಮಾಡಬೇಕು, ಅಥವಾ ಯಾರೋ ಮೆಸೇಜ್ ಮಾಡ್ತಾ ಇದ್ದಾರೆ ಪವಿತ್ರ ಗೌಡಂಗೆ, ನಾನು ಹೋಗಿ ಅವನ್ನ ಹೊಡಿಬೇಕು ಅಂತಲ್ಲ. ಅದರ ಹಿಂದೆ ಈ ಒಂದು ಉದ್ದೇಶ ಇತ್ತು. ಪವಿತ್ರ ಗೌಡ ಅವ್ರನ್ನ ಸಮಾಧಾನ ಪಡಿಸಬೇಕಾಗಿತ್ತು. ಪವಿತ್ರ ಗೌಡ ಮುನಿಸ್ಕೊಂಡಿದ್ರು, ಆ ಮುನಿಸನ್ನು ತಣಿಸಬೇಕಾಗಿತ್ತು. ಎಲ್ಲ ಉದ್ದೇಶ ದರ್ಶನ್ ಅವರ ಹಿಂದೆ ಇತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ದೊಡ್ಡ ಜಾಲವನ್ನು ಹೆಣೆಯಲಾಗಿತ್ತು, ಕೊಲೆಯನ್ನು ಮಾಡಲಾಗಿತ್ತು, ಕೊಲೆಯನ್ನು ಮುಚ್ಚಿ ಹಾಕುವ ಪ್ರಯತ್ನವೂ ಕೂಡ ಆಗಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.